ನಮಸ್ಕಾರ. ನಾವು ದಿನವಿಡೀ ಹಣ, ಅಧಿಕಾರ ಮತ್ತು ಹೆಸರಿಗಾಗಿ ಓಡುತ್ತೇವೆ. ಆದರೆ ಇವೆಲ್ಲವನ್ನೂ ಪಡೆದ ಮೇಲೂ ಏನೋ ಒಂದು ಕೊರತೆ ಕಾಡುತ್ತದೆ. ಹಾಗಾದರೆ ಜೀವನದ ಅತ್ಯಂತ ಒಳ್ಳೆಯ ವಿಷಯ ಯಾವುದು? ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಯಾವ ಸಂಪತ್ತನ್ನು ಕಳ್ಳರು ಕದಿಯಲು ಸಾಧ್ಯವಿಲ್ಲವೋ, ಯಾವುದನ್ನು ಹಂಚಿದಷ್ಟು ಬೆಳೆಯುತ್ತದೆಯೋ ಮತ್ತು ಯಾವುದು ಸಾವಿನ ನಂತರವೂ ನಿಮ್ಮ ಜೊತೆ ಇರುತ್ತದೆಯೋ ಅದೇ ಅತ್ಯಂತ ಶ್ರೇಷ್ಠವಾದದ್ದು. ಇಂದು ನಾವು ಆ ಪರಮಶ್ರೇಷ್ಠ ವಿಷಯಗಳ ಬಗ್ಗೆ ಚಾಣಕ್ಯರ ನೀತಿಯಿಂದ ತಿಳಿಯೋಣ. ಮೊದಲನೆಯದು, ಜ್ಞಾನವೇ ಶ್ರೇಷ್ಠ ಮಿತ್ರ. ನಾಲೆಜ್ ಇಸ್ ದ ಬೆಸ್ಟ್ ಫ್ರೆಂಡ್. ಚಾಣಕ್ಯರ ಮೊದಲ ಪಾಠ, ವಿದ್ಯಾಬಲಂ ಪರಂಬಲಂ, ಅಂದರೆ ವಿದ್ಯೆಯ ಬಲವೇ ಶ್ರೇಷ್ಠ ಬಲ. ವಿದ್ಯೆಯು ವಿದೇಶದಲ್ಲಿ ಬಂಧುವಿನಂತೆ ರಕ್ಷಿಸುತ್ತದೆ, ಸಂಕಷ್ಟದಲ್ಲಿ ಮಂತ್ರಿಯಂತೆ ಸಲಹೆ ನೀಡುತ್ತದೆ. ರೂಪವಿರಬಹುದು, ಕುಲವಿರಬಹುದು, ಆದರೆ ಜ್ಞಾನವಿಲ್ಲದವನು ಸುಗಂಧವಿಲ್ಲದ ಹೂವಿನಂತೆ. ನಿಮ್ಮಲ್ಲಿರುವ ಜ್ಞಾನವೇ ನಿಮ್ಮನ್ನು ಅತ್ಯಂತ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಇದು ಕೇವಲ ಪುಸ್ತಕದ ಜ್ಞಾನವಲ್ಲ, ಇದು ಬದುಕುವ ಕಲೆ. ಎರಡನೆಯದು, ಸಂತೋಷವೇ ಪರಮ ಸುಖ. ಕಂಟೆಂಟ್ಮೆಂಟ್ ಈಸ್ ಸುಪ್ರೀಂ ಬ್ಲಿಸ್. ಚಾಣಕ್ಯರು ಹೇಳುತ್ತಾರೆ, ಸಂತೋಷಂ ಪರಮಂ ಸುಖಂ, ಅಂದರೆ ಆಸೆಗಳಿಗೆ ಕೊನೆಯಿಲ್ಲ. ಅವು ಬೆಂಕಿಗೆ ಸುರಿದ ತುಪ್ಪದಂತೆ ಹೆಚ್ಚುತ್ತಲೇ ಹೋಗುತ್ತವೆ. ಯಾರು ತನಗಿದ್ದರಲ್ಲಿ ತೃಪ್ತಿಪಟ್ಟುಕೊಂಡು ಪ್ರಶಾಂತವಾಗಿರುತ್ತಾನೋ ಅವನೇ ನಿಜವಾದ ಚಕ್ರವರ್ತಿ. ಚಾಣಕ್ಯನ ನೀತಿಯಂತೆ ಮನಸ್ಸಿನ ಶಾಂತಿಗಿಂತ ದೊಡ್ಡ ಸಂಪತ್ತು ಈ ಭೂಮಿಯ ಮೇಲೆ ಯಾವುದೂ ಇಲ್ಲ. ಅತಿಯಾದ ಆಸೆ ದುಃಖಕ್ಕೆ ಮೂಲ, ಮಿತವಾದ ತೃಪ್ತಿ ಸುಖಕ್ಕೆ ಮೂಲ. ಮೂರನೆಯದು, ಒಳ್ಳೆಯ ನಡತೆ ಮತ್ತು ಗೌರವ. ಕ್ಯಾರೆಕ್ಟರ್ ಇಸ್ ದ ರಿಯಲ್ ವೆಲ್ತ್. ಚಾಣಕ್ಯನ ಪ್ರಕಾರ ಚಂದನ ಮರವನ್ನು ಕಟ್ಟಿಸಿದರೂ ಅದು ಸುಗಂಧವನ್ನೇ ನೀಡುತ್ತದೆ. ಹಾಗೆಯೇ ಒಬ್ಬ ಒಳ್ಳೆಯ ವ್ಯಕ್ತಿ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ತನ್ನ ಗುಣವನ್ನು ಬದಲಿಸಿಕೊಳ್ಳುವುದಿಲ್ಲ. ನಿಮ್ಮ ಚಾರಿತ್ರ್ಯವು ಬೆಳ್ಳಿಯಂತೆ ಹೊಳೆಯುತ್ತಿರಲಿ. ಜನರು ನಿಮ್ಮ ಹಣವನ್ನು ನೋಡಿ ಗೌರವಿಸಬಾರದು, ನಿಮ್ಮ ಗುಣವನ್ನು ನೋಡಿ ತಲೆಬಾಗಬೇಕು. ಅನ್ಯರಿಗೆ ಒಳ್ಳೆಯದನ್ನು ಬಯಸುವ ಮನಸ್ಸು ಮತ್ತು ಸತ್ಯದ ಹಾದಿಯಲ್ಲಿ ನಡೆಯುವ ಪಾದಗಳು, ಇವೇ ಜೀವನದ ಅತ್ಯಂತ ಸುಂದರ ವಿಷಯಗಳು. ಎಲ್ಲೋ ಹೋಗಿ ಒಳ್ಳೆಯದನ್ನು ಹುಡುಕಬೇಡಿ. ನಿಮ್ಮ ಆಲೋಚನೆ ಮತ್ತು ನಡವಳಿಕೆಯನ್ನು ಒಳ್ಳೆಯದಾಗಿ ಮಾಡಿಕೊಳ್ಳಿ. ಆಗ ಇಡೀ ಜಗತ್ತೇ ನಿಮಗೆ ಸುಂದರವಾಗಿ ಕಾಣುತ್ತದೆ. ನಿಮ್ಮ ಪ್ರಕಾರ ಜೀವನದ ಅತ್ಯಂತ ಒಳ್ಳೆಯ ಅಥವಾ ಶ್ರೇಷ್ಠ ವಿಷಯ ಯಾವುದು? ಕಾಮೆಂಟ್ನಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ. ಜೀವನದ ಜಂಜಾಟದಲ್ಲಿ ಸುಖ ಕಳೆದುಕೊಂಡಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ನೆಮ್ಮದಿ ನೀಡಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಒಳ್ಳೆಯವರಾಗಿರಿ, ಒಳ್ಳೆಯದನ್ನೇ ಮಾಡಿ. ಇದು ನಿಮ್ಮ ಚಾಣಕ್ಯ.